ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಧರ್ಮ ರಕ್ಷಣೆಗೆ ಕೇಸರಿ ಪಡೆ ಧರ್ಮಸ್ಥಳದಲ್ಲಿ ಧರ್ಮ ಯುದ್ಧಕ್ಕೆ ಇಳಿದಿದೆ. ಷಡ್ಯಂತ್ರದ ಹಿಂದೆ ವಿದೇಶಿ ಕೈವಾಡ ಇದ್ದು ಎನ್ಐಎ ತನಿಖೆಗೆ ವಿಜಯೇಂದ್ರ ಆಗ್ರಹಿಸಿದ್ರೆ ನಾನು ಹಿಂದೂ ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಇತ್ತ ಬಾನೋ ಮುಷ್ತಾಕ್ ದಸರಾ ಉದ್ಘಾಟನೆಯನ್ನ ವಿರೋಧಿಸಿ ಮತ್ತೊಂದು ಹೋರಾಟಕ್ಕೆ ಕಮಲ ಪಡೆ ಸಜ್ಜಾಗಿದೆ. ಬುರುಡೆ ಪ್ರಕರಣದ ಸೂತ್ರ ಸಿದ್ಧವಾಗಿದ್ದು ತಿಮರೋಡಿ ಮನೆಯಲ್ಲಿ ಅನ್ನುವುದನ್ನ ನೀಲನಕ್ಷೆ ಜಗಜ್ಜಾಹೀರಾಗಿಸಿದೆ. ಗುಂಡಿ ತೋರಿಸೋಕೆ ಚಿನ್ನಯ್ಯನಿಗೆ 1 ವರ್ಷ ರಾತ್ರಿ ವೇಳೆ ತಾಲೀಮು ನೀಡಿದಂಥ ಸಂಚು ಕೂಡ ಹೊರಬಿದ್ದಿದೆ. ಇತ್ತ ಜೀವನಾನೇ ಕಷ್ಟವಾಗಿದೆ ಅಂತ ಸುಜಾತ ಕಣ್ಣೀರಿಟ್ಟಿದ್ದಾರೆ. ಸಚಿವ ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗಿದೆ. ಲಕ್ಕಿ ಸಿನಿಮಾ ನಿರ್ಮಾಣದ ವೇಳೆ ಜಮೀರ್ ಜೊತೆ 2 ಕೋಟಿ ಹಣಕಾಸು ವ್ಯವಹಾರ ನಡೆಸಿದ ವಿಚಾರವಾಗಿ ಲೋಕಾಯುಕ್ತ ವಿಚಾರಣೆಯ ಬಿಸಿ ತಟ್ಟಿದೆ. ಹುಟ್ಟುಹಬ್ಬ ಸಂಭ್ರಮದಲ್ಲಿ ಕಿಚ್ಚ ದರ್ಶನ್ ಜೊತೆಗಿನ ನೆನಪನ್ನ ಮೆಲುಕು ಹಾಕಿದ್ದಾರೆ. ದರ್ಶನ್ ತನ್ನ ಫಾರ್ಮ್ ಹೌಸ್ನಲ್ಲಿ ಕುದುರೆ ಓಡಿಸುವುದನ್ನ ಹೇಳಿಕೊಟ್ಟ ಬಗ್ಗೆ ಬೆಚ್ಚಿಟ್ಟಿದ್ದಾರೆ. ರಾಜಕೀಯದ ಬಗ್ಗೆ ಸಸ್ಪೆನ್ಸ್ ಕೂಡ ಇಟ್ಟಿದ್ದಾರೆ. ಎಸ್ಸಿಒ ಶೃಂಗಸಭೆಯಲ್ಲಿ ಮೋದಿ, ಪುಟಿನ್, ಝಿ ಜಿನ್ಪಿಂಗ್ರ ಅಪೂರ್ವ ಸಂಗಮ ದೊಡ್ಡಣ್ಣನ ಉರಿಗೆ ಕಾರಣವಾದ್ರೆ ಪಾಕ್ ಪ್ರಧಾನಿ ಇಂಗು ತಿಂದ ಮಂಗನಂತಾಗಿದ್ದಾರೆ. ಕಾರ್ನಲ್ಲಿ ಪುಟಿನ್ ಮೋದಿ ನೋಡಿ ಕೆಂಡವಾದ ಟ್ರಂಪ್ ಬಂಟನೊಬ್ಬ ತೈಲ ವ್ಯಾಪಾರ ಬ್ರಾಹ್ಮಣರಿಗೆ ಲಾಭ ಮಾಡುವ ಹುನ್ನಾರ ಅಂತ ವಿವಾದ ಸೃಷ್ಟಿ ಮಾಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.